ಎಲ್ಲರಿಗೂ ನಮಸ್ಕಾರ. ಭಾಳ ಹೆಮ್ಮೆ ಆಗುತ್ತೆ. ನನ್ನ ಕ್ಷೇತ್ರದ ಮಗಳು ಕೀರ್ತಿ ಹೆಚ್ಚೆ ಗ್ರಾಮದಿಂದ 9ನೇ ಕ್ಲಾಸಲ್ಲಿ ಭಾಳ ಅದ್ಭುತವಾಗಿ ಹಾಡುಗಾರಿಕೆಯನ್ನು ತಗೊಂಡು ಆ ಪ್ರತಿಭೆಯನ್ನು ರಾಜ್ಯ ಮಟ್ಟದಲ್ಲಿ ನಮಗೆ ಝೀ ಕನ್ನಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಹೆಸರನ್ನು ಮಾಡಿರ್ತಕ್ಕಂಥದ್ದು. ಭಾಳ ಕಷ್ಟ ಇದ್ದರೂ ಕೂಡ ಆ ಕಷ್ಟದಲ್ಲಿ ಯಾರು ಏನು ಬೇಕಾದರೆ ಸಾಧಿಸ್ಬೋದು ಅಂತಕ್ಕಂಥದ್ದನ್ನು ಏನು ಇವತ್ತು ಕೀರ್ತಿ ಎಲ್ಲರಿಗೂ ಕೂಡ ಉದಾಹರಣೆ ಆಗಿದ್ದಾರೆ. ನಮ್ಮ ತಂದೆ ಬಂಗಾರಪ್ಪಾಜಿಯವರು ಹೇಳೋದು ಏನಂತ ಹೇಳಿದರೆ, ಸೊರಬ ಕ್ಷೇತ್ರದ ಜನರು ನಮ್ಮ ಮನೆಗೆ ಬಂದು ಅವ್ರ ಪಾದದ ಧೂಳಿನಿಂದ ಪವಿತ್ರ ಆಗುತ್ತೆ ಅಂಥೇಳಿ. ನನಗನ್ಸುತ್ತೆ ಇವತ್ತು ಕೀರ್ತಿ ಪಾದದ ಒಂದು ಸ್ಪರ್ಶದಿಂದ ನಮ್ಮನೆ ಪ್ರಕಾಶವಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಇವತ್ತು ಸರ್ಕಾರಿ ಶಾಲೆಯಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ಕೀರ್ತಿಗೆ ಶುಭವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಅವ್ರ ಜೊತೆಗೆಲ್ಲ ಮಕ್ಕಳು ಕೂಡ ನಮ್ಮ ಮನೆಗೆ ಬಂದಿದ್ದರು, ಅವ್ರ ಸ್ನೇಹಿತರೆಲ್ಲ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳಿಗಾಗಲಿ, ಎಲ್ಲ ಮಕ್ಕಳಲ್ಲೂ ಕೂಡ ಈ ಥರ ಪ್ರತಿಭೆಯನ್ನು ತರ್ತಕ್ಕಂಥ ಜವಾಬ್ದಾರಿಯನ್ನು ನಮ್ಮ ಸರ್ಕಾರ ಮಟ್ಟದಲ್ಲಿ ನಾವು ಯಾವತ್ತೂ ಕೂಡ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಿರ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಕೀರ್ತಿಗೆ ಒಳ್ಳೆಯದಾಗಲಿ, ಅವ್ರ ಸ್ನೇಹಿತರಿಗೆ, ಅವ್ರ ಕುಟುಂಬಕ್ಕೂ ಕೂಡ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂಥೇಳಿ ಕೀರ್ತಿಗೆ ನಾನು ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಆಲ್ ದ ಬೆಸ್ಟ್ ಅಮ್ಮ. ದೇವರು ಒಳ್ಳೇದು ಮಾಡಲಿ.